ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಬೇಸಿಗೆ ಕಾಲ ಅಂದ್ರೆ ಅದು ಕೇವಲ ಸೆಕೆಗಾಲ ಅಲ್ಲ. ಸೆಕೆ ಆಗೋದು ನಿಜ, ಆದರೆ ಅನೇಕ ದೃಷ್ಟಿಯಿಂದ ಬೇಸಿಗೆ ಅಥವಾ ವಸಂತ ಕಾಲ, ವಸಂತ ಋತು ಏನು ಹೇಳ್ತೀರಿ, ಅದು ಬಹಳ ವಿಶೇಷ ದಿನಗಳು. ಮಾರ್ಚ್ ಏಪ್ರಿಲ್ ಅಲ್ಲಿ ಬರುತ್ತೆ ಅನ್ಸುತ್ತೆ, ಸ್ವಲ್ಪ ಹಿಂದೆ ಮುಂದೆ ಆಗತ್ತೆ. ಈ ಸಂದರ್ಭದಲ್ಲಿ ಹಣ್ಣುಗಳ ಪಾರಮ್ಯ ಬಹಳ, ಹಣ್ಣುಗಳಿಗೆ ಬಹಳ ಪ್ರಧಾನವಾದ ಸ್ಥಾನ. ಮಾವು, ಹಲಸು ಸ್ವಲ್ಪ ದಿನ ಒಪ್ಪಿದ್ದಂಗೆ ನೇರಲ್ಲ. ಆಮೇಲೆ ಪಪ್ಪಾಯ ಹಣ್ಣಂತೂ ಎಲ್ಲ ಕಾಲದಲ್ಲೂ ಸಿಗುತ್ತೆ, ಬಾಳೆಹಣ್ಣು ಎಲ್ಲ ಕಾಲದಲ್ಲೂ ಸಿಗುತ್ತೆ. ಈ ಬೇಸಿಗೆಯಲ್ಲಿ ರುಚಿಕಟ್ಟಾದಂತಹ ಮತ್ತು ತಂಪನ್ನು ನೀಡುವಂತಹ ಮತ್ತೆರಡು ಹಣ್ಣುಗಳು ಕಲ್ಲಂಗಡಿ ಮತ್ತು ಕರ್ಬೂಜ. ಒಟ್ಟು ಹಣ್ಣುಗಳು ಬಹಳ ಈ ಕಾಲದಲ್ಲಿ. ಅದು ಪ್ರಕೃತಿನೇ ಮಾಡಿರ್ತಕ್ಕಂತಹ ಒಂದು ವ್ಯವಸ್ಥೆ. ಪ್ರಕೃತಿ ಮನುಷ್ಯನ ಮೇಲಿನ ಪ್ರೀತಿಯಿಂದ ಹಣ್ಣುಗಳನ್ನ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಅದರಲ್ಲೂ ಮಾವಿನ ಹಣ್ಣೇನಿದೆ ಅದನ್ನು ಹಣ್ಣುಗಳ ರಾಜ ಅಂತ ಕರೀತಾರೆ. ಮನುಷ್ಯ ಮತ್ತೆ ಅದರಲ್ಲಿ ರುಚಿಯನ್ನು ಹುಡುಕದ. ಶೇಖರಣೆ ಮಾಡೋದು, ಹೋಳಿಗೆ ಮಾಡ್ಕೊಳ್ಳೋದು, ಹೋಳಿಗೆ ಶೇಖರಣೆ ತಿನ್ನೋದು, ಮತ್ತೆ ಅದಕ್ಕೊಂದಿಷ್ಟು ಬಾಳೆಹಣ್ಣು ಸೇರಿಸೋದು. ಹುಳಿ ಇರ್ತದಲ್ಲ, ಅದಕ್ಕೆ ಬಾಳೆಹಣ್ಣು ಹಾಕ್ಬಿಡೋದು. ಮನುಷ್ಯನ ಗುರಿ ನಾಲಿಗೆ ರುಚಿ ಮತ್ತು ತನ್ನ ಲೋಭವನ್ನ, ತಿನ್ನುವ ಲೋಭವನ್ನ ತೃಪ್ತಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತೆ ಈಗ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಇವೆಲ್ಲ ಏನಿದು ನಾಲಿಗೆ ಕೊಡ್ತಕ್ಕಂತಹ ಲಂಚಗಳು. ಕನ್ನಡದಲ್ಲಿ ಒಂದು ಅದ್ಭುತವಾದ ಮಾತಿದೆ. ಅವಕ್ಕೆ ನಿಮ್ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಬಾಡಿಸ್ಕೊಳ್ಳೋದು ಅಂತಾರೆ, ಕೆಲವು ಕಡೆ ಬಿಜಾಪುರ ಜಿಲ್ಲೆ, ಧಾರವಾಡದಾಗೂ ಹಂಗನ್ಬೋದು ಅಂತ ಕಾಣಿಸುತ್ತೆ, ಹೌದಾ? ಆದ್ರೆ ಆ ಕಡೆ ಎಲ್ಲ ಮೈಸೂರು ಕಡೆ ಇದಕ್ಕೇನಂತಾರೆ ಗೊತ್ತಾ? ನಂಚಿಕೊಳ್ಳೋದು. ಪ್ರಾಯಶಃ ನಚ್ಚಿಕೊಳ್ಳೋದು ಹೋಗಿ ನಂಚಿಕೊಳ್ಳೋದಾಗಿರ್ಬೇಕು. ನಂಚಿಕೆ ನೀಡ್ರಿ, ಏನಾದ್ರು ನಂಚ್ಕೊಳಕ್ ನೀಡ್ರಿ ಅಂತ ಇರ್ತಾರೆ. ಅಂದ್ರೆ ನಂಚ್ಕೊಳ್ಳೋದಂದ್ರೆ ಏನು? ಸಿಹಿ ತಿನ್ನುವಾಗ, ಮಾಮೂಲಿ ರುಚಿ ತಿನ್ನುವಾಗ ಇದೊಂದು ಸ್ವಲ್ಪ ಮಧ್ಯೆ ಕೊಡ್ತಾ ಇದ್ರೆ, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಅದನ್ನ ಕೊಡ್ತಿದ್ರೆ ಇದೊಂದು ಸ್ವಲ್ಪ ಜಾಸ್ತಿ ಹೋಗ್ಲಿ ಅಂತ ಹೊಟ್ಟೆ ಒಳಗಡೆ. ಇಲ್ಲ ಅಂದ್ರೆ ನಾಲ್ಗೆ ಒಪ್ಪಿಗೆ ಕೊಡಲ್ಲ ಒಂದೇ ಐಟಮ್ ಆದ್ರೆ. ಆಮೇಲೆ ನೋಡಿ, ಸಾಮಾನ್ಯವಾಗಿ ಅಡಿಗೆ ಮಾಡುವಾಗ ಹೆಚ್ಚು ರುಚಿಕಟ್ಟಾಗಿ ಮಾಡಿ ಅದನ್ನ ತಿಂದು ಶರೀರ ಜಾಸ್ತಿ ಮಾಡಿಕೊಂಡು ಅಥವಾ ಕಾಯಿಲೆ ಜಾಸ್ತಿ ಮಾಡಿಕೊಂಡು ಒದ್ದಾಡ್ತಕ್ಕಂಥವ್ರು ಮತ್ತು ಮುಪ್ಪನ್ನ ದುಃಖದಾಯಕವನ್ನಾಗಿ ಮಾಡಿಕೊಳ್ಳೋರೆ ಬಹಳ ಜನ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಮನುಷ್ಯನ ಊಟದ ಗುರಿ ಮನಸ್ಸಿನ ಲೋಭವನ್ನ ತೃಪ್ತಿಪಡಿಸೋದಾಗೋಗ್ಬಿಡ್ತು ಮತ್ತು ನಾಲಿಗೆಯ ರುಚಿಗೆ ಬಲಿ ಬಿದ್ದ. ಆದರೆ ಪ್ರಕೃತಿಗಿಂತ ಒಂದು ಅದ್ಭುತವಾದ ಶಕ್ತಿ ಇದೆ. ಆಮೇಲಿಂದ ಪ್ರೇಮ ಇದೆ ಪ್ರಕೃತಿಗೆ. ಪ್ರಕೃತಿ ಅಂತ ಕರೀರಿ, ಪರಮಾತ್ಮ ಅಂತ ಕರೀರಿ. ತಾಯಿಯ ಎದೆ ಹಾಲಿದೆಯಲ್ಲ, ಎದೆ ಹಾಲಿನ ರುಚಿ ನಾವ್ಯಾರೂ ನೋಡಿಲ್ಲ ಸಾಮಾನ್ಯವಾಗಿ. ಯಾಕೆಂದ್ರೆ
ರುಚಿ ನೋಡೋ ಹೊತ್ತಿಗೆ ನಮ್ಗೆಲ್ಲ ಎದೆ ಹಾಲು ಕುಡಿಯೋದು ಬಿಡಿಸ್ಬಿಟ್ಟಿದ್ರು. ಹಾಗಾಗಿ ಎದೆ ಹಾಲಿನ ರುಚಿ ಯಾರಿಗೂ ಗೊತ್ತಿಲ್ವ, ಎಲ್ಲೋ ಕೊನೆ ಮಕ್ಕಳು ಅಂತ ಹುಟ್ಟಿರ್ತಾರಲ್ಲ, ಅವರು 3 ವರ್ಷ 4 ವರ್ಷ 5 ವರ್ಷದವರೆಗೆ ಎದೆ ಹಾಲು ಕುಡ್ದಿರೋದು ಹೇಳ್ತಿದ್ರು. ಅಷ್ಟು ವರ್ಷ ಕುಡ್ದಿದ್ದೀವಿ ನಾವು. ಇನ್ನು ಬಾಕಿ ಅಂತೆ ಸಾಮಾನ್ಯವಾಗಿ 1.5-2 ವರ್ಷಕ್ಕೆ ಎದೆ ಹಾಲು ಬಿಡಿಸ್ಬಿಡ್ತಾರೆ. ಎದೆ ಹಾಲು ಬೇಡ, ನಮಗೆ ಗೊತ್ತಿಲ್ಲ, ಪರಿಚಯ ಇಲ್ಲ. ಆಕಳ ಹಾಲೇ ತಗೊಳ್ಳಿ. ಆಕಳ ಹಾಲಿನ ವಿಚಾರ ಮಾಡಿದ್ರೆ ಅತ್ಯಂತ ರುಚಿ ಅಲ್ವಾ? ಹಾಲು ರುಚಿನ ಅಲ್ವಾ? ಆದ್ರೆ ಹಾಲಿನ ರುಚಿ ಬಣ್ಣಿಸ್ರಿ ಅಂತ ಹೇಳಿದ್ರೆ ಅದೇನು ಸಿಹಿನ, ಹುಳಿನ, ಉಪ್ಪ, ಒಗರ, ಕಹಿನ, ಏನೂ ಇಲ್ಲ. ಆದ್ರೆ ಎಂಥ ಅದ್ಭುತ ರುಚಿ ಇಟ್ಟಿದ್ದಾನೆ ನೋಡಿ. ಕಲ್ಲಂಗಡಿ ಹಣ್ಣಿದೆಯಲ್ಲ, ಅದು ಒಂಥರ ರುಚಿ, ಅದ್ಭುತ ರುಚಿ. ಕೃತಕವಾಗಿ ಗೊಬ್ಬರ ಹಾಕ್ಲಾರ್ದೆ, ಪೆಸ್ಟಿಸೈಡ್ಸ್ ಹೊಡಿಲಾರ್ದೆ ಬೆಳೆದ್ರೆ ಇಲ್ಲೊಂದು ಹಣ್ಣು ರುಚಿ ಇತ್ತು, ಇಲ್ಲಿ ತಾನಾಗೆ ಬಿದ್ದು ಹುಟ್ಟಿತ್ತು. ಅಲ್ಲಿ ನಾವೇನು ಬೆಳೆಸಿರ್ಲಿಲ್ಲ ಅದನ್ನ. ಒಂದು 3 ಬಳ್ಳಿ ಆಗಿದ್ವು, ಅದರಲ್ಲಿ ಒಂದು ಅದ್ಭುತವಾದ ರುಚಿ ಇತ್ತು. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಬೆಳೆದಿತ್ತು, ಅದಕ್ಕೂ ನಾವೇನು ಗೊಬ್ಬರ ಹಾಕಿರ್ಲಿಲ್ಲ, ಅದು ಅಂಥ ರುಚಿ ಇರಲಿಲ್ಲ. ಅಂದ್ರೆ ಅವುಗಳ ತಳಿಯ ಮೇಲೂ ಕೂಡ ರುಚಿ ಅವಲಂಬನೆ ಆಗುತ್ತೆ. ಮನುಷ್ಯ ಹೆಚ್ಚು ಹೆಚ್ಚು ಬೆಳಿಬೇಕು ಅಂತ ಹೋಗಿ ಗೊಬ್ಬರ ಹಾಕಿ ಇನ್ನೂ ಏನೇನೋ ರಾಸಾಯನಿಕಗಳನ್ನ ಸಿಂಪಡಿಸಿ ದಪ್ಪ ಮಾಡಬೇಕು ಅಂತ ಹೇಳಿ ಒಂದೊಂದು ಕೆಜಿ, ಒಂದೊಂದು ಕಲ್ಲಂಗಡಿ 10 kg 8 kg 10 kg ಮಾಡಕ್ಕೆ ಹೋಗಿ ಅದರ ರುಚಿ ಕೆಡಿಸಿ ಜೊತೆಗೆ ಆರೋಗ್ಯನೂ ಕೆಡಿಸ್ಕೊಂಡ್ಬಿಡ್ತಾನೆ. ಆದ್ರೆ ನ್ಯಾಚುರಲ್ ಆಗಿ ಬೆಳೆದಂತಹ ಕಲ್ಲಂಗಡಿ ರುಚಿ ಎಷ್ಟು ಮಧುರವಾಗಿರುತ್ತೆ ನೋಡಿ. ಹಾಗಂತ ಹೇಳಿ ಅದೇನ್ ಪೇಡ ತರ, ಕುಂದ ತರ ಅಥವಾ ಕರದಂಟು ತರ ರುಚಿ ಅಲ್ಲ. ಅದರದ್ದು ರುಚಿ ಮುಖಕ್ಕೆ ರಾಚೋದಿಲ್ಲ, ಇರುತ್ತೆ. ದಿವಸ ಕಲ್ಲಂಗಡಿ ತಿಂದ್ರೂ ಬೇಜಾರಾಗಲ್ಲ. 3 ದಿವಸ 4 ದಿವಸ 5 ದಿವಸ 1 ವಾರ ಕಲ್ಲಂಗಡಿ ತಿಂದ್ರೂ ಬೇಜಾರಾಗಲ್ಲ. ಕರ್ಬೂಜ ಎಂಥ ರುಚಿ ನೋಡಿ. ಅದು ಕಲ್ಲಂಗಡಿ ಅಷ್ಟು ಸಿಹಿ ಅಲ್ಲ ಅದು, ಆದ್ರೆ ಅದರದ್ದೇ ಒಂಥರ ರುಚಿ. ಚೆನ್ನಾಗಿ ಹಣ್ಣಾಗಿ ಆ ಕರ್ಬೂಜದ ಹಣ್ಣು ತಿಂದ ಮೇಲೆ ರಸ ಉಳಿತದೆ ತಟ್ಟೆಯಲ್ಲಿ, ಬಟ್ಲಲ್ಲಿ ಸ್ವಲ್ಪ ಹೆಚ್ಚುವಾಗ ನೀವು ಏನು ರಸ ಉಳಿದಿರ್ತದಲ್ಲ ಅದನ್ನು ಕುಡೀರಿ. ಆರೋಗ್ಯ ಚೆನ್ನಾಗಿದ್ದವ್ರಿಗೆ ಎಂಥ ರುಚಿ ಅಂದ್ರೆ ಪ್ರಾಯಶಃ ನನ್ಗನ್ಸುತ್ತೆ ಎದೆ ಹಾಲಿನ ರುಚಿ ಹಿಂಗಿರ್ಬೋದೇನೋ, ಕಲ್ಲಂಗಡಿ ಹಾಗೆ, ಕರ್ಬೂಜದ ಹಾಗೆ. ಅಂದ್ರೆ ಯಾವುದು ಜಾಸ್ತಿ ಅಲ್ಲ ಅಂತಹ ರುಚಿ. ಮತ್ತೆ ಹಲಸಿನ ಹಣ್ಣಿನ ಪರಿಮಳ, ಅದರ ರುಚಿ ಎಂಥ ಅದ್ಭುತ ರುಚಿ ಇಟ್ಟಿದ್ದಾನೆ ನೋಡಿ. ಕೆಲವು ಬಾಳೆಹಣ್ಣುಗಳು ಅಷ್ಟೇ, ಈ ಚುಕ್ಕಿ ಬಾಳೆ ಅಂತ ಕರಿತೀರ ನೀವು, ಅಥವಾ ಪಚ್ಚಬಾಳೆಯಲ್ಲಿ ಸ್ವಲ್ಪ ತೆಳ್ಳಗೆ ಬರುತ್ತೆ, ಉದ್ದಕ್ಕೆ ಬರುತ್ತೆ. ಎಂಥ ರುಚಿ ಅದು ಅಂತಂದ್ರೆ ಅದಕ್ಕೇನು ಬೆರೆಸ್ಬೇಕಾಗಿಲ್ಲ. ಚೆನ್ನಾಗಿ ಹಣ್ಣಾಗಿದ್ದನ್ನ 1-2-3 ಕಲಸ್ಬಿಡೋದು, ಅದಿನ್ನೂ ಹಣ್ಣಿಗೆ ಹಣ್ಣು ಮಧುರಕ್ಕೆ ಮಧುರ ಕೂಡಲಾಗಿ ಅಂಥೇಳಿ ಮಡಿವಾಳ ಮಾಚಿದೇವರು ಹೇಳ್ತಾರೆ ಒಂದು ವಚನದಲ್ಲಿ. ಹಾಗೆ ಒಂದು ಹಣ್ಣಿನ ರುಚಿ ಮತ್ತೊಂದು ಹಣ್ಣಿನ ಜೊತೆ ಕೂಡ್ಕೊಂಡು 1-2-3 ಹಣ್ಣನ್ನ ನಾವು ಸ್ಮ್ಯಾಶ್ ಮಾಡೋದು ಅಂತೀರಲ್ಲ ಕನ್ನಡದಲ್ಲಿ, ಅಂದ್ರೆ ನಿಮಗೆ ಚಂದ ಅನ್ಸಲ್ಲ ಅದು. ಕಿವುಚೋದು, ಬೆರಳುಗಳಲ್ಲಿ ಅದನ್ನ ಹೊಡೆದ್ಬಿಟ್ಟು ಕಲಿಸ್ಬಿಡೋದು. ಎಂಥ ರುಚಿ ಇರ್ತದಂತಂದ್ರೆ ಅದೊಂದು ರಸ ಆದಂಗೆ ಆಗುತ್ತೆ. ಅದಕ್ಕೆ ಇವಾಗ ನಮ್ಮ ಸುವರ್ಣಮ್ಮ ತಾಯಿಯವರು ಅದಕ್ಕೆ ಇನ್ನೊಂದು ಹೊಸ ರುಚಿ ಕಂಡುಹಿಡಿದಿದ್ದಾರೆ. ಅದು ಅಪಾಯಕಾರಿ ಏನಲ್ಲ. ತೆಂಗಿನ ಹಾಲನ್ನ ರುಬ್ಬಿ ಹಾಕೋದು. ನಾವು ಮೊದಲು ಈ ಜ್ಯೂಸಿಗೆ ಹಾಲು ಹಾಕೊಂತ ಇದ್ವಿ, ಸೇಬು ಹಣ್ಣಿಂದಕ್ಕಾಗ್ಲಿ ಬಾಳೆಹಣ್ಣಿಂದಕ್ಕಾಗ್ಲಿ ಹಾಲು ಕಲ್ಸಕ್ರೆ ಹಾಕೊಂತ ಇದ್ವಿ. ಆದ್ರೆ ಅದು ರುಚಿ ಕುಡಿಯುವಾಗ ಬಹಳ ರುಚಿನೇ, ಆದ್ರೆ ಮುಂದೆ ತೊಂದರೆ ಮಾಡ್ತಾ ಇತ್ತು. ಹಾಲು ಕಫ ಆಗುವಂಥದ್ದು, ಆಮೇಲಿಂದ ಬೇರೆ ಬೇರೆ ತೊಂದರೆ. ಮತ್ತು ಕಲ್ಲು ಸಕ್ಕರೆ, ಒಳ್ಳೆ ಕಲ್ಲು ಸಕ್ಕರೆ ಸಿಗೋದು ಕಷ್ಟ, ಅದರ ಮತ್ತೆ ಪಾರ್ಶ್ವ ಪರಿಣಾಮಗಳಿರ್ತವೆ. ಈ ತೆಂಗಿನ ಹಾಲು ರುಬ್ಬಿ ಹಾಕ್ಬಿಟ್ಟು ಅದಕ್ಕೆ ಒಂದಿಷ್ಟು ಬೆಲ್ಲ,
ಸಾವಯವ ಬೆಲ್ಲ, ಒಳ್ಳೆ ಬೆಲ್ಲ, ಕಪ್ಪು ಬೆಲ್ಲನೇ ಇರಲಿ ತೊಂದರೆ ಇಲ್ಲ. ಅದನ್ನು ಮಿತ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟು ಕೂಡಿಸ್ಬಿಟ್ರೆ ಒಳ್ಳೆ ರಸ ಆಗತ್ತೆ. ಅದರಿಂದ ಯಾವ ತೊಂದರೆನೂ ಇಲ್ಲ. ಆಮೇಲೆ ನೀರು ಕುಡಿಸ್ಕೊಳ್ಳಿ. ಬೆಲ್ಲ ಹಾಕೊಳ್ಳೋದ್ರಿಂದ ನೀರು ಕುಡಿಸ್ಕೊಂಡು ತೆಳ್ಳಗೆ ಮಾಡ್ಕೊಳ್ಳೋದು, ಕುಡಿದ್ರೆ ಅದರ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ರಾತ್ರಿ ವೇಳೆ ಊಟ ಮಾಡಕ್ ಮನಸ್ಸಿರಲ್ಲ. ಊಟ ಮಾಡಿದ್ರೆ ನಿದ್ದೆ ಬರಲ್ಲ. ಬೇಸಿಗೆ ಕಾಲದಲ್ಲಿ ಊಟ ಮಾಡಿ ನೋಡಿ, ಖಂಡಿತ ನಿದ್ದೆ ಬರಲ್ಲ. ಅದಕ್ಕೆ ಇಂತಹ ಜ್ಯೂಸ್ಗಳನ್ನ ತಯಾರು ಮಾಡ್ಕೊಳ್ಳೋದು. ಕಲ್ಲಂಗಡಿ ಜ್ಯೂಸು, ಕರ್ಬೂಜದ ಜ್ಯೂಸು, ಇನ್ನೊಂದು ಬಹಳ ಅದ್ಭುತವಾದಂತಹ ಜ್ಯೂಸ್ ಇದೆ, ಬೆಳವಲ ಹಣ್ಣು ಅಥವಾ ಬ್ಯಾಲದ ಹಣ್ಣು ಅಂತ ಕರೀತಾರೆ. ನೋಡಿದಿರಲ್ವ ನೀವೆಲ್ಲ? ನೋಡಿದಿರ? ಹಾ, ಶಿವರಾತ್ರಿ ಒಳಗೆ ಅದನ್ನ ಜ್ಯೂಸ್ ಮಾಡ್ತಾರೆ. ಸಿಗುತ್ತೆ, ಸಾಮಾನ್ಯ ಬೇಸಿಗೆ ಕಾಲದಲ್ಲೇ ಸಿಗುತ್ತೆ. ಅದು ಕೂಡ ಅದ್ರ ಬೀಜನ ಒಗಿಬಾರ್ದು, ಅದ್ರ ಬೀಜನ ಎಸಿಬಾರ್ದು. ಅದನ್ನು ಗ್ರೈಂಡ್ ಮಾಡ್ಕೊಂಡು ರಸದಲ್ಲೇ ಸೇರಿಸ್ಕೊಳ್ಳಿ. ಅದನ್ನ ಸೇರಿಸ್ಕೊಂಡ್ರೆ ಏನ್ ಲಾಭ ಅಂದ್ರೆ ಮಲಬದ್ಧತೆ ಆಗೋದಿಲ್ಲ. ಅಥವಾ ತಿನ್ಬೋದು ಹಾಗೇನೆ. ಬೆಲ್ಲ ಹಾಗೆ ತಿನ್ನಕ್ ಬರಲ್ಲ, ಬೆಲ್ಲ ಕುಡಿಸ್ಕೊಳ್ಬೇಕು, ಹುಳಿ ಜಾಸ್ತಿ ಆಗುತ್ತೆ ಹಾಗೆ ತಿನ್ನಕ್ ಹೋದ್ರೆ. ಬೆಲ್ಲದಲ್ಲಿ ಕಲಸಿಟ್ಬಿಟ್ಟು ಅದನ್ನ ತಿಂತಾರೆ. ಜ್ಯೂಸ್ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿದೆ. ಎಲ್ಲಾ ಜ್ಯೂಸ್ಗಳಿಗೂ ಮಿತ ಪ್ರಮಾಣದಲ್ಲಿ ಏಲಕ್ಕಿ, ಮಿತ ಪ್ರಮಾಣದಲ್ಲಿ ಅಂದ್ರೆ ಸುಮ್ಮನೆ ಒಂದು ಲೀಟರ್ ಅಥವಾ 2 ಲೀಟರ್ ಜ್ಯೂಸ್ ಮಾಡ್ತಿದ್ರೆ ಒಂದೇ ಒಂದು ಏಲಕ್ಕಿ ಸಿಪ್ಪೆ ತೆಗೆದ್ಬಿಟ್ಟು ಅಥವಾ ಸಿಪ್ಪೆ ಸಮೇತ ಕುಟ್ಟಿ ಅದನ್ನ ಹಾಕಿ ಆಮೇಲೆ ಸಿಪ್ಪೆನ ಸೋಸ್ಬಿಡಿ, ತೊಂದರೆ ಇಲ್ಲ. ಅಥವಾ ಆ ಸಿಪ್ಪೆ ಸಿಕ್ಕರು ಏನು ತೊಂದರೆ ಇಲ್ಲ, ಬಾಧಕ ಅಲ್ಲ. ಹೀಗೆ ಜ್ಯೂಸ್ಗಳನ್ನ ಕುಡಿಯತಕ್ಕಂಥದ್ದು ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ, ಈ ಏನು ವೈಶಾಖ ಮಾಸ ಕಳೆಯುವವರೆಗೆ, ಒಂದು ಮಳೆ ಬೀಳುವವರೆಗೆ, ಆಷಾಢ ಮಾಸ ಅಥವಾ ಮೃಗಶಿರ ಮಳೆ ಬೀಳುತ್ತಲ್ಲ ಜೂನ್ ತಿಂಗಳಲ್ಲಿ, ಅಲ್ಲಿವರೆಗೆ ಪ್ರತಿ ದಿವಸ ಈ ಜ್ಯೂಸ್ ತಗೋಬಹುದು. ಹೌದು, ಅದಕ್ಕೂ ಕೂಡ ಅಷ್ಟೇ. ಬೆಲ್ಲ ಕೂಡಿಸ್ಬಿಟ್ರೆ ತಂಪು, ಜೊತೆಗೆ ಹಾಗೆ ಅದನ್ನು ಕುಡಿಯೋದು ಸ್ವಲ್ಪ ಕಷ್ಟ, ಒಂಚೂರು ಒಗರಾಗತ್ತೆ. ಬೆಲ್ಲ ಕುಡಿಸ್ಕೊಂಡ್ರೆ, ನೀರು ಕುಡಿಸ್ಕೊಂಡ್ರೆ ತುಂಬಾ ಒಳ್ಳೇದು, ಆರೋಗ್ಯಕ್ಕೂ ತುಂಬಾ ಒಳ್ಳೇದದು. ಅದಕ್ಕೆ ಶುಗರ್ ಇದ್ದಂಥವರು ಕೂಡ ಅದನ್ನು ಕುಡಿಬಹುದು, ಬೇರೆ ಬೇರೆ ಕಾಯಿಲೆ ಇದ್ದಂಥವರು ಅದನ್ನು ಕುಡಿಬಹುದು. ಹೊಟ್ಟೆ ತುಂಬ ಜ್ಯೂಸ್ ಕುಡಿಬಹುದು. 1-2 ಗಂಟೆ ಮುಂಚೆ, ಉದಾಹರಣೆಗೆ ನೀವು 10 ಗಂಟೆಗೆ ಮಲ್ಕೊಳ್ತೀರಾ ಅಂದ್ರೆ 8 ಗಂಟೆಗೆ ತಗೊಂಡ್ಬಿಡು, 8-8:30 ತಗೊಂಡ್ಬಿಟ್ರೆ ಅದು ನಿಮಗೆ ನಿದ್ದೆಗೂ ತೊಂದರೆ ಕೊಡೋದಿಲ್ಲ. ಜೊತೆಗೆ ಒಳ್ಳೆ ಆಂಟಿಬಯೋಟಿಕ್ಸ್ ಇವೆಲ್ಲ. ಎಲ್ಲ ಹಣ್ಣುಗಳು, ಹಣ್ಣಲ್ಲಿ ಸಾಮಾನ್ಯವಾಗಿ ನನಗನ್ನಿಸ್ದಂಗೆ ಈ ಬೇಲಿಲ್ ಬೆಳೆದಿರ್ತಾವಲ್ಲ, ಕವಳೆ ಹಣ್ಣು ಅಂತೀರಾ, ಆಮೇಲೆ ಇನ್ನೊಂದು ಯಾವ್ದೋ ಹಣ್ಣಿದೆ ನೋಡಿ, ಅಲ್ಲ, ಬೇಲಿಲ್ ಬೆಳೆದಿರ್ತದೆ, ಮುಳ್ಳಿನ, ಆ ಥರದ್ದು. ಅವು ಕೂಡ ಆರೋಗ್ಯ ದೃಷ್ಟಿಯಿಂದ ಎಲ್ಲಾ ಹಣ್ಣುಗಳು ಒಳ್ಳೇದೇನೆ. ಚಿಕ್ಕವರಿದ್ದಾಗ ನೀವೆಲ್ಲ ತಿಂದಿರ್ತೀರ, ಅದನ್ನ ಆಟ ಆಡ್ಕೊಂತ ಹೋಗಿ. ಇವಾಗ ಅಂತ ಹಣ್ಣುಗಳನ್ನು ಬೆಳೆಯೋದು ತುಂಬಾ ಕಡಿಮೆ ಆಗಿದೆ. ಅವುಗಳ ಸಂತಾನ ಹೋಗ್ಬಾರದು, ಅವುಗಳನ್ನು ಕೂಡ ಬೆಳೆಸ್ಬೇಕು. ಅವುಗಳನ್ನು ಕ್ರಮಬದ್ಧವಾಗಿ, ಕೆಲವು ಮುಳ್ಳಿನ ನಡುವೆ ಬೆಳೀತವೆ, ಬಹಳ ಹುಷಾರಾಗಿ ಅವುಗಳನ್ನ ಬಿಡಿಸ್ಕೊಳ್ಬೇಕಾಗತ್ತೆ. ಈ ಥರದ್ದು. ಆಮೇಲೆ ಪೈನಾಪಲ್ಲು ಕೂಡ ಅಷ್ಟೇ. ಪೈನಾಪಲ್ಲು, ಅನಾನಸ್ ಅಂತ ಅಂತಿರಲ್ಲ, ಅದು ಕೂಡ ಈ ಬೇಸಿಗೆ ಕಾಲಕ್ಕೆ ನೀರು ಕೂಡಿಸಿ ಮಾಡ್ಬೇಕು. ಅದನ್ನು ಚೆನ್ನಾಗಿ ಹಣ್ಣಾಗಿರ್ಬೇಕು, ನೀರು ಕೂಡಿಸ್ಬೇಕು, ಬೆಲ್ಲ ಕೂಡಿಸ್ಕೊಳ್ಳೋದು. ಬೆಲ್ಲ ಸಾಮಾನ್ಯವಾಗಿ ಎಲ್ಲಾ ಹಣ್ಣಿನ ಜೊತೆ ಬೆರೆಯುತ್ತೆ. ಬೆಲ್ಲದ್ದು ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡ್ರೆ ಶುಗರ್ ಇದ್ದವ್ರಿಗೂ ಏನು ತೊಂದರೆ ಇಲ್ಲ. ಆಮೇಲೆ ಶುಗರ್ ಪ್ರಮಾಣ ಜಾಸ್ತಿ ಇದೆ ಅಂತಂದ್ರೆ ನೀವು ಬೆಲ್ಲ ಹಾಕೊಳ್ಳೋದು ಬೇಡ, ಮಜ್ಜಿಗೆ ಕುಡಿಸ್ಕೊಳ್ಬಹುದು. ಕೆಲವು ಹಣ್ಣಿನ ರಸಕ್ಕೆ ಮಜ್ಜಿಗೆ ಕುಡಿಸ್ಕೊಂಡು ಕುಡಿಬಹುದು. ಆವಾಗ ಸಕ್ಕರೆ ಕಾಯಿಲೆಯ ಪರಿಣಾಮ ಕಡಿಮೆ ಆಗತ್ತೆ, ತೊಂದರೆ ಆಗಲ್ಲ. ಬೇಸಿಗೆ ಕಾಲದಲ್ಲಿ ಮಜ್ಜಿಗೆ ರಾತ್ರಿ ಹೊತ್ತು ಏನು ತೊಂದರೆ ಮಾಡಲ್ಲ. ಆದ್ರಿಂದ ಹೀಗೆ ಒಟ್ಟು ನೀವು ಬೇಸಿಗೆ ಕಾಲದಲ್ಲಿ ಊಟದ ಪದ್ಧತಿಯನ್ನ ಬದಲಾಯಿಸ್ಕೊಳ್ಳಿ. ಒಂದೇ ತರ ಅನ್ನನೇ ಊಟ ಮಾಡಬೇಕು, ಮುದ್ದೆನೇ ಊಟ ಮಾಡಬೇಕು
ರೊಟ್ಟಿನೇ ಊಟ ಮಾಡಬೇಕು ಅಂತ ನಿರೀಕ್ಷೆ ಇಟ್ಕೋಬೇಡಿ. ರಾತ್ರಿ ಊಟ, ರಾತ್ರಿ ವೇಳೆ ಹಣ್ಣುಗಳನ್ನು ತಿನ್ನೋದು, ಮಜ್ಜಿಗೆಯನ್ನು ಕುಡಿಯೋದು, ಕಡೆಗೆ ಏನೂ ಇಲ್ಲ ಅಂತಂದರೆ 2 ಗ್ಲಾಸ್ ನೀರು, 3 ಗ್ಲಾಸ್ ನೀರು, ತಣ್ಣೀರು ಕುಡಿದ್ಬಿಟ್ಟು ಏನೋ 1 ಗಂಟೆ 1.5 ಗಂಟೆ ಕೆಲಸ ಮಾಡಿ ಮಲ್ಕೊಳ್ಳಿ, ಖಂಡಿತ ನಿದ್ದೆ ಬರುತ್ತೆ. ಬೇಸಿಗೆಯಲ್ಲಿ ತುಂಬ ಜನರಿಗೆ ನಿದ್ದೆ ಸಮಸ್ಯೆ, ಅಂದರೆ ಸೆಕೆ ಆಗ್ಬಿಟ್ಟು ಜೊತೆಗೆ ಸೊಳ್ಳೆಗಳು ಇದ್ಬಿಟ್ರೆ ನರಕ ಇನ್ನೊಂದು ಬೇಕಾಗಿಲ್ಲ. ಗೊತ್ತಾಯ್ತಲ್ಲ, ಸೆಕೆ ಮತ್ತು ಸೊಳ್ಳೆ ಸೇರ್ಕೊಂಡ್ರೆ ಬೇರೆ ನರಕ ಸೃಷ್ಟಿ ಮಾಡ್ಕೋಬೇಕಾಗಿಲ್ಲ, ಅಷ್ಟು ತೊಂದರೆ ಕೊಡ್ತವೆ. ಆದ್ರಿಂದ ಅಂಥದ್ದನ್ನೆಲ್ಲ ನಿವಾರಿಸ್ಕೋಬೇಕು ಅಂದರೆ ಸೊಳ್ಳೆಯಿಂದ ಪಾರಾಗಕ್ಕೆ ಹೊರಗಡೆ ಮಲ್ಕೊಳ್ಳೋದು, ಮರದ ಕೆಳಗೆ ಮಲ್ಕೊಳ್ಳೋದು. ಇಲ್ಲಿ ಕಟ್ಟೆ ಮೇಲೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಿ ವೇದಿಕೆ ಮೇಲೆ ಮಲ್ಕೊಳ್ಬೋದು. ಆಮೇಲೆ ಶೆಡ್ಡಲ್ಲಿ ವೇದಿಕೆ ಮೇಲೆ ಮಲ್ಕೊಳ್ಬೋದು, ಬಹಳ ಜನ ಇದ್ರೆ ತುಂಬ ಆರಾಮಂತ ಅನ್ನಿಸ್ತದೆ. ಅದನ್ನ ನೀವು ಅಳವಡಿಸ್ಕೊಳ್ಳಿ. ಬೇಸಿಗೆಯನ್ನು ಕೂಡ ಎಂಜಾಯ್ ಮಾಡ್ತಕ್ಕಂಥದ್ದು, ಬೇಸಿಗೆಯಲ್ಲೂ ಸಂತೋಷವನ್ನ ಅನುಭವಿಸ್, ಜೊತೆಗೆ ಆರೋಗ್ಯ ಕೂಡ ಪ್ರಾಪ್ತಿ ಆಗತ್ತೆ. ಹಣ್ಣಿನ ರಸ ನೀವು 1 ತಿಂಗಳು ರಾತ್ರಿ ಹೊತ್ತು ತಗೊಳ್ಳಿ, ಖಂಡಿತವಾಗಿಯೂ ತೂಕ ಕಡಿಮೆ ಆಗತ್ತೆ, ಜೊತೆಗೆ ಬೇರೆ ಬೇರೆ ಲಾಭಗಳು ಆಗತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.